I am Shashikala AS, Assistant Professor of History, Government First Grade College, Channapatna, Ramnagar. ಈಗ ಲೇಟರ್ ವೇದಿಕ್ ಅಂದರೆ ಉತ್ತರ ವೈದಿಕ ಕಾಲದ ಸಾಮಾಜಿಕ ಸ್ತರವಿನ್ಯಾಸ ಅಥವಾ ವರ್ಣ ಪದ್ಧತಿ ಹೇಗಿತ್ತು ಅಂತ ನೋಡೋಣ. ದ ಲೇಟರ್ ವೇದಿಕ್ ಸೊಸೈಟಿ ಕೇಮ್ ಟು ಬಿ ಡಿವೈಡ್ ಇಂಟು 4 ವರ್ಣಾಸ್. 4 ವರ್ಣಗಳು ಜಾತಿಗಳಾಗಿ ಹೇಗಾಗುತ್ತೆ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈಗಂತೂ ಅದಕ್ಕಿಂತ ಜಾಸ್ತಿ ಜಾತಿಗಳಿದೆ, 1000ಕ್ಕಿಂತ ಹೆಚ್ಚು ಜಾತಿಗಳು ಭಾರತ ದೇಶದಲ್ಲಿದೆ. ಅದು ಬೇರೆ ವಿಚಾರ. ಆದರೆ ಇವ್ರ ಕಾಲದಲ್ಲಿ 4 ವರ್ಣಗಳಿತ್ತು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಋಗ್ವೇದದ ಪುರುಷ ಸೂಕ್ತ ಮಂಡಲದಲ್ಲಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಹೇಗೆ ಆರಿಜಿನ್ ಆದ್ರು, ಉಗಮ ಆದ್ರು ಅನ್ನುವಂಥ ಮಾತನ್ನ ಹೇಳ್ತಾ ಬರ್ತಾರೆ. ಸೊ ಇಲ್ಲಿಂದ ಆಚೆಗೆ ಋಗ್ವೇದದ ಕಾಲದಲ್ಲಿ ಇದ್ದಷ್ಟು ಸ್ಯಾಕ್ರಿಫೈಸಸ್ ಇರಲ್ಲ, ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ವಿಧಿವಿಧಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ರಾಜನ್ಗೆ ಸ್ವಲ್ಪ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ. ಇಲ್ಲಿ ಪುರೋಹಿತ ಅಥವಾ ಬ್ರಾಹ್ಮಣ ಅವನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ತಗೊಳ್ತಾನೆ. ಸೊ ಬ್ರಾಹ್ಮಣ, ಕ್ಷತ್ರಿಯ ಇವರಿಬ್ರು ಈ ಒಂದು ವೈಶ್ಯ ಮತ್ತೆ ಶೂದ್ರರು ಏನು ದುಡಿಮೆ ಮಾಡ್ತಾರೆ ಅವರ ಒಂದು ತೆರಿಗೆಯನ್ನು ತಗೊಂಡು ಇವರು ಆರಾಮಾಗಿ ಇರುವಂತ ಪ್ರಯತ್ನಗಳು ನಡೆಯುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಟುವರ್ಡ್ಸ್ ದ ಎಂಡ್ ಆಫ್ ದ ವೇದಿಕ್ ಪೀರಿಯಡ್ ದಿ ಬಿಗ್ಯಾನ್ ಟು ಎಂಗೇಜ್ ಇನ್ ಟ್ರೇಡ್. ವೈಶ್ಯರು ನಂತರದ ಕಾಲದಲ್ಲಿ ಅವರು ಜಾಸ್ತಿ ವ್ಯಾಪಾರ ವಹಿವಾಟಲ್ಲಿ ಎಂಗೇಜ್ ಆಗ್ತಾ ಹೋಗ್ತಾರೆ. ಆದರೆ ಕೊನೆಗೆ ಉಳ್ಕೊಳ್ಳೋರು ಶೂದ್ರರು. ಆ ಶೂದ್ರರಿಗೆ ಶಿಕ್ಷಣ ಇಲ್ಲ, ಅದೇ ರೀತಿ ಅವ್ರು ಇನ್ಯಾವುದೇ ಒಂದು ಸೌಲಭ್ಯಗಳು, ಸಾಮಾಜಿಕ ಸೌಲಭ್ಯಗಳನ್ನು ತಗೊಳ್ಳೋ ಹಾಗಿಲ್ಲ. ಆಮೇಲೆ ಯಜ್ಞೋಪವೀತವನ್ನು ಕಟ್ಕೊಳ್ಳೋ ಹಾಗಿಲ್ಲ, ಅಂದರೆ ಉಪನಯನ ಮಾಡ್ಕೊಳ್ಳೋ ಹಾಗಿಲ್ಲ. ಆಮೇಲೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಇದೆ ಅದು ಯಾವ ಸೌಲಭ್ಯಗಳು ಅವ್ರಿಗೆ ಸಿಗ್ತಾನೆ ಇರಲಿಲ್ಲ. ಸೊ ಇಲ್ಲಿಂದ ಆಚೆಗೆ ಒಂದು ರೀತಿ ಬದಲಾವಣೆ ಅನ್ಯೂಶುವಲ್ ಆಗಿದೆ. ಅಂದರೆ ಅಷ್ಟೊಂದೇನು ಯೂಶುವಲ್ ಆಗಿ ಇಲ್ಲ, ಆಗಬೇಕಾಗಿತ್ತು ಈ ರೀತಿ ಬದಲಾವಣೆ ಆ ಥರ ಇಲ್ಲ. ಅಲ್ಲಿಂದ ಆಚೆಗೆ ಸ್ವಗೋತ್ರ ವಿವಾಹ ಶುರುವಾಗುತ್ತೆ. ಬೇರೆ ಔಟ್ ಆಫ್ ಗೋತ್ರ ಬೇರೆಯವ್ರ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಶೂದ್ರರ ಜೊತೆಗೆ ಶೂದ್ರರನ್ನು ಇಡೀ ಸಮಾಜದಿಂದ ಹೊರಗಿಡೋ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಟಚ್ ಮಾಡಬಾರ್ದು, ಅನ್ಟಚಬಲ್ಸ್ ಅಂತ ಶುರು ಮಾಡ್ತಾರೆ. ಆಮೇಲೆ ಅವ್ರು ಯಾವುದೇ ಯಜ್ಞಗಳನ್ನು ಮಾಡೋ ಹಾಗಿಲ್ಲ ಅನ್ನುವಂಥದ್ದೆಲ್ಲ ಪ್ರಾರಂಭ ಆಗುತ್ತೆ. ಸೊ ಈಗ ಈ ಸ್ಲೈಡಲ್ಲಿ ನಾವು ನೋಡೋದೇನು ಅಂತ ಹೇಳಿದ್ರೆ, ಶೂದ್ರರಿಗೆ ರಾಜಕೀಯ ಒಂದು ಆಡಳಿತದಲ್ಲೂ ಕೂಡ ಭಾಗವಹಿಸೋದಕ್ಕೆ ಅವಕಾಶವನ್ನು ಕೊಡಲ್ಲ. ಇದ್ರ ಜೊತೆಗೆ ಬೇರೆ ನಾನ್ ಆರಿಯನ್ಸ್ ಕೂಡ ಇಲ್ಲಿ ಬಂದಾಗ ಅವರನ್ನು ಕೂಡ ಶೂದ್ರರ ಜಾತಿಗೆ ಸೇರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಇವರ ಸಾಮಾಜಿಕ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವರ ಆಭರಣಗಳು, ಇವರ ಮನರಂಜನೆಗಳು, ಇವ್ರು ಯಾವ ಬಟ್ಟೆಗಳನ್ನು ಬಳಸ್ತಾ ಇದ್ರು, ಇವ್ರು ಯಾವ ವಸ್ತ್ರಗಳನ್ನು ಹಾಕೊಳ್ತಾ ಇದ್ರು ಅನ್ನೋಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಆಮೇಲೆ ಇವರು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ರು. ಕರ್ಮ ಅಂತ ಹೇಳಿದ್ರೆ ಪಾಪ ಪುಣ್ಯ ಅನ್ನುವ ಪರಿಕಲ್ಪನೆ. ಆಮೇಲೆ ಗೋತ್ರ ಇನ್ಸ್ಟಿಟ್ಯೂಟ್ ಬರುತ್ತೆ. ಆ ಗೋತ್ರ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಸ್ವಗೋತ್ರ. ಈಗ ಎಲ್ಲರೂ ಒಂದೇ ಗೋತ್ರಕ್ಕೆ ಸೇರಿದವರು. ಸಂಸ್ಕೃತದಲ್ಲಿ ಗೋತ್ರ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಅದನ್ನು ಕೌಪೆನ್ ಅಂತ, ನಾವು ಕನ್ನಡದಲ್ಲಿ ಕರೆಯೋದಾದ್ರೆ ದನದ ದೊಡ್ಡಿ ಅಂತ, ಕೊಟ್ಟಿಗೆ ಆ ಅರ್ಥ ಬರುತ್ತೆ ಕೌಪೆನ್ ಅಂತಂದ್ರೆ. ಅಂದ್ರೆ ಯಾಕಂದ್ರೆ ಆರ್ಯರಿಗೆ ಗೋವು ಬಹಳ ಮುಖ್ಯ ಆಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅದನ್ನ ಅವರು ಗೋತ್ರ ಅಂತ ಇಟ್ಕೊಳ್ತಾರೆ. ಸೊ ಆ ಗೋತ್ರದ ಪ್ರಕಾರ ಅವರು ಬೇರೆ ಗೋತ್ರದವ್ರ ಜೊತೆಗೆ ವಿವಾಹವನ್ನು ನಿಷಿದ್ಧ ಮಾಡಿರ್ತಾರೆ. ಅಂದ್ರೆ ಶೂದ್ರರಿಗೆ ಆ ಥರದ್ದು ಯಾವುದು ಗೋತ್ರ ಇರಲ್ಲ, ಅವ್ರು ಯಾವುದು ಯಜ್ಞಗಳನ್ನು ಮಾಡೋ ಹಾಗಿಲ್ಲ. ಈ ಥರದೊಂದಷ್ಟು ಹೊಸ ಪರಿಕಲ್ಪನೆಗಳನ್ನು ತಂದು ಅವ್ರಿಗೆ ಬೇಕಾಗೋ ಸೌಲಭ್ಯಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇದಾದ ನಂತರ ನಾವು ನೋಡೋದೇನು ಅಂತ ಹೇಳಿದ್ರೆ ಆಶ್ರಮ, ಸ್ಟೇಜಸ್ ಆಫ್ ಲೈಫ್, ಜೀವನದ ವಿವಿಧ ಹಂತ. ಲೇಟರ್ ವೇದಿಕಲ್ಲಿ ಮನುಷ್ಯನ ಜೀವನವನ್ನು 4 ಹಂತಗಳನ್ನಾಗಿ ವಿಭಜನೆ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ 100 ವರ್ಷ ಆಯಸ್ಸು ಆವಾಗಿತ್ತು, ಇವಾಗಿಲ್ಲ. ನೀವೆಲ್ಲರೂ ಆಮೇಲೆ 100 ವರ್ಷ ಇರ್ತೀವಿ ಅಂತ ಏನೋ ಅನ್ಕೊಳಕ್ ಹೋಗ್ಬಿಡಿ, ನಾವು ಯಾರು ಇರೋದಿಲ್ಲ. ಆದರೆ ಈ ಸ್ಟೇಜಸ್ ಆಫ್ ಲೈಫ್ನ ಡಿವೈಡ್ ಮಾಡ್ಕೊಂಡಂಗೆ ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತ ಇರ್ತೀರಾ ಅಂತ ನನಗನ್ಸುತ್ತೆ. 1ರಿಂದ 100 ವರ್ಷವನ್ನು 4 ಭಾಗ ಮಾಡಿದ್ರೆ ಅದರಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಬ್ರಹ್ಮಚಾರಿಯಾಗಿ 25 ವರ್ಷ ಇರಬೇಕು. 7 ವರ್ಷಕ್ಕೆ ಉಪನಯನ ಮಾಡಿ ಗುರುವಿನ ಹತ್ರ ತೆರಳಿ ಗುರುಕುಲಾಶ್ರಮದಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಆನಂತರ ಅವನು ಗೃಹಸ್ಥಾಶ್ರಮಕ್ಕೆ ಬರಬೇಕು. ಗೃಹಸ್ಥಾಶ್ರಮ ಅಂತ ಹೇಳಿದ್ರೆ ಅಷ್ಟರಲ್ಲಾಗಲೇ ಅವನ ಕೆಲಸವನ್ನು ಅಂದರೆ ಸಂಪಾದನೆಯನ್ನು ಪ್ರಾರಂಭ ಮಾಡಿ ಗೃಹಸ್ಥ ಆಗಬೇಕು, ಮದುವೆ ಮಾಡ್ಕೊಳ್ಬೇಕು.
ಸೊ ಅಲ್ಲಿಂದ ಅವನ ಒಂದು ಇನ್ನೊಂದು 25 ವರ್ಷ ಅವನು ಗೃಹಸ್ಥ ಜೀವನವನ್ನು ನಡೆಸಬೇಕು. ಆ ಗೃಹಸ್ಥ ಜೀವನವನ್ನು ನಡೆಸಿದ ಮೇಲೆ ವಾನಪ್ರಸ್ಥ, ಅದು ಹರ್ಮಿಟ್ ಅಥವಾ ಸನ್ಯಾಸಿ ಅಥವಾ ಅಸೆಟಿಕ್. ಅಂದ್ರೆ ಪೂರ್ತಿ ಕಾಡಿಗೆ ಹೋಗೋದಲ್ಲ ವಾನಪ್ರಸ್ಥ ಅಂತ ಹೇಳೋದು. ಮನೆಯಲ್ಲಿ ಇದ್ಕೊಂಡೆ ಒಂದಷ್ಟು ಜವಾಬ್ದಾರಿಗಳನ್ನು ಬಿಡ್ತಾ ಬರೋದು, ಒಂದೊಂದೇ ಮೋಹಗಳನ್ನು ಬಿಡ್ತಾ ಬರೋದು. ಅದಾದ್ಮೇಲೆ 4ನೇದು ಆಶ್ರಮ ಯಾವುದು ಅಂತ ಹೇಳಿದ್ರೆ ಸನ್ಯಾಸ ಆಶ್ರಮ. ಸನ್ಯಾಸ ಆಶ್ರಮ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅರಣ್ಯಕ್ಕೆ ತೆರಳಿ ಅಲ್ಲೇ ಒಂದು ಗುಡಿಸಲು ಹಾಕೊಂಡು ಈ ಸನ್ಯಾಸಿ ಜೀವನವನ್ನು ನಡೆಸೋದು. ಅಂದ್ರೆ ಅಲ್ಲಿಂದ ಆಚೆಗೆ ಮೋಕ್ಷದ ಕಡೆ ವಿಜ್ಞಾನ. ಇನ್ಮೇಲೆ ನಾವೇನು ಇಲ್ಲಿ ಐಹಿಕ ಜೀವನಕ್ಕೆ ಅಂಟ್ಕೊಂಡಿರ್ಬಾರ್ದು ಅಂತ. ಇದೆಲ್ಲವನ್ನ ಜಾಬಾಲ ಉಪನಿಷತ್ತಲ್ಲಿ ಹೇಳ್ತಾರೆ. ಚಾಂದೋಗ್ಯ ಉಪನಿಷತ್ ಕ್ಲಿಯರ್ಲಿ ರೆಫರ್ಸ್ ಟು ದ ಫಸ್ಟ್ 3 ashramas. Full recognition of 4th stage was done only in the post-Vedic period. ಈ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಈ ತರ ಸ್ಟೇಜಸ್ ಆಫ್ ಲೈಫ್ 4 ಭಾಗವಾಗಿ ಮಾಡ್ಕೊಂಡು ಬರ್ತಾರೆ. ಥ್ರೂಔಟ್ ದ ವೇದಿಕ್ ಪೀರಿಯಡ್ ಎಜುಕೇಶನ್ ವಾಸ್ ಇಂಪಾರ್ಟೆಂಟ್ ಓರ್ಲಿ ಅಂಡ್ ವಾಸ್ ಮೇನ್ಲಿ ಬೇಸ್ಡ್ ಆನ್ ಶ್ರುತಿ ಅಂಡ್ ಸ್ಮೃತಿ. ಈ ಲೇಟರ್ ವೇದಿಕ್ ಅಲ್ಲಿ ಶಿಕ್ಷಣವನ್ನ ಬಾಯಿಂದನೇ ಹೇಳ್ಕೊಂಡು ಬರ್ತಾರೆ. ಅಂದ್ರೆ ಇಡೀ ವೇದ ಸಾಹಿತ್ಯವನ್ನ ಬರವಣಿಗೆ ರೂಪಕ್ಕೆ ತಂದಿದ್ದು ಗುಪ್ತರ ಕಾಲದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹೇಳ್ಕೊಂಡೇನೆ ನೆನ್ಪಿಟ್ಕೊಂಡೇನೆ ಬಂದಿದ್ದು. ದ ಲಿಸ್ಟ್ ಆಫ್ ಸಬ್ಜೆಕ್ಟ್ ಸ್ಟಡಿ ಶೋಸ್ ಎ ವೈಡ್ ರೇಂಜ್ ಆಫ್ ನಾಲೆಡ್ಜ್. ಅಲ್ಲಿ ಅವ್ರು ಓದ್ಕೊಂಡಿರುವಂತ ವಿಷಯಗಳನ್ನ ನೋಡಿದಾಗ ಇದು ತುಂಬಾ ಜ್ಞಾನ ಇತ್ತು ಅಂತ ಗೊತ್ತಾಗುತ್ತೆ. ವೇದಗಳು, ಇತಿಹಾಸ, ಪುರಾಣ, ಗ್ರಾಮರ್, ಛಂದಸ್ಸು, ಖಗೋಳಶಾಸ್ತ್ರ, ಮಿಲಿಟರಿ, ವಿಜ್ಞಾನ, ಭಾಷೆ ಎಲ್ಲವನ್ನ ಓದ್ಕೊಂಡಿದ್ರು. ಅವರು ಓದ್ಕೊಳ್ತಾ ಇದ್ರು ಗುರುಕುಲ ಆಶ್ರಮದಲ್ಲಿ. ಇದರಿಂದ ಗೊತ್ತಾಗುತ್ತೆ ಅವ್ರಿಗೆ ಹೆಚ್ಚು ಜ್ಞಾನ ಇತ್ತು ಅಂತ. ಡೆವಲಪ್ಮೆಂಟ್ ಆಫ್ ಕ್ಯಾರೆಕ್ಟರ್ ಕಾನ್ಸ್ಟಿಟ್ಯೂಟ್ ದ ಏಮ್ ಅಂಡ್ ಮಾರಲ್ ಟ್ರೈನಿಂಗ್ ದ ಬ್ಯಾಕ್ ಬೋನ್ ಆಫ್ ಎಜುಕೇಶನಲ್ ಸಿಸ್ಟಮ್. ಶಿಕ್ಷಣವನ್ನ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಉತ್ತಮ ಗುಣವನ್ನ ಅಳವಡಿಸ್ಕೊಳ್ಳೋದು ಅಂತ, ಮೌಲ್ಯಗಳನ್ನ, ಆದರ್ಶಗಳನ್ನ ಅಳವಡಿಸ್ಕೊಳ್ಳೋದು ಅಂತ. ಈಗ ನೀವೆಲ್ಲ ಅದನ್ನ ಬಿಟ್ಬಿಟ್ಟಿದೀವಿ. The Vedic period based on Shruti and Smriti. The list of subjects for study shows a wide range of knowledge, embracing not only Vedas, Itihasa, the Puranas and the grammar, but also astronomy, military, science, dialectic and knowledge of important development of character constituted the aim and motor training the backbone of the educational system. ಇಲ್ಲಿ ಬರೀ ಇತಿಹಾಸ ಪುರಾಣ ಇಷ್ಟೇ ಓದ್ತಿರ್ಲಿಲ್ಲ ಅವರು. ವಿಜ್ಞಾನವನ್ನು ಓದ್ಕೋತಿದ್ರು, ಭಾಷಾಶಾಸ್ತ್ರಗಳನ್ನು ಓದ್ಕೋತಾ ಇದ್ರು. ಅಂದ್ರೆ ಒಟ್ಟಾರೆ ಇವರ ಕಾಲದ ವ್ಯವಸ್ಥೆಗಳು ಯಾವ ರೀತಿ ಇರ್ತಿದ್ವು ಅಂತ ಹೇಳಿದ್ರೆ, ಅವರ ಕಾಲದ ಸ್ಟ್ರಾಟಿಫಿಕೇಶನ್, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಮತ್ತೆ ಶೂದ್ರರ ಒಂದು ಪರಿಸ್ಥಿತಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಅವರ ಕಾಲದ ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳ್ಬೋದು.